Hello dear students and my dear friends, welcome back to Royal Creations YouTube ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ನಾಳೆ ನಡೆಯಲಿರುವಂಥ SSLCಯ ಎಸ್ಸೆ 1ನ 2 ಅಂಕಗಳ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಕೇವಲ ಪ್ರಮುಖವಾದ ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ನಿಮಗೆ ನೀಡಿದ್ದೇನೆ. ನಿಮ್ಮ ಎಕ್ಸಾಮ್ನಲ್ಲಿ ಈ ಪ್ರಶ್ನೆಗಳನ್ನು ಕೇಳಬಹುದು ಅಂತೇಳಿ ಅಂದಾಜಿಸಿ ನಾನು ಈ ಪ್ರಶ್ನೆಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ನಿಮಗೆ 4th ಮೇನ್ನಲ್ಲಿ 2 ಅಂಕಗಳ ಪ್ರಶ್ನೆಗಳಿರ್ತವೆ. ಮೇನ್ ಹೆಡ್ಡಿಂಗ್ ಈ ರೀತಿ ಇರುತ್ತೆ: ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2-3 ಸೆಂಟೆನ್ಸಸ್ ಈಚ್. ಒಟ್ಟು 7 ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದಕ್ಕೂ 2 ಅಂಕ, ಒಟ್ಟು 14 ಅಂಕಗಳನ್ನು ನಿಮಗೆ ನಿಗದಿ ಮಾಡಿರ್ತಾರೆ. ಇಲ್ಲಿ ವಿದ್ಯಾರ್ಥಿಗಳೇ, ನಾನು ಪ್ರತಿ ಪಾಠದಿಂದಲೂ ಕೂಡ 3 ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನಿಮಗೆ ಕೇಳಬಹುದು ಅಂತೇಳಿ ಅವುಗಳನ್ನು ಯೋಚಿಸಿ ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಮಾಡಿರುವಂಥ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಆ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ. ನೀವು ಅವುಗಳನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಮೊದಲನೇದಾಗಿ ಆ ಹೀರೋ ಪಾಠದಿಂದ ನೋಡೋದಾದರೆ, ಮೊದಲನೇ ಪ್ರಶ್ನೆ: ಹೌ ಡಿಡ್ ಸ್ವಾಮಿ ಟ್ರೈ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? ಸ್ವಾಮಿ ಅವನ ತಂದೆಯಿಂದ ಯಾವ ರೀತಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನಪಟ್ಟ? ಕ್ವೆಶನ್ ನಂಬರ್ 2: ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ ಆ್ಯಂಡ್ ದ ಹೆಡ್ ಮಾಸ್ಟರ್? ಇಲ್ಲಿ ವಿದ್ಯಾರ್ಥಿಗಳೇ, ಸ್ವಾಮಿಗೆ ಅವನ ಸಹಪಾಠಿಗಳು, ಟೀಚರ್ ಮತ್ತು ಹೆಡ್ ಮಾಸ್ಟರ್ ಯಾವ ರೀತಿ ಗೌರವವನ್ನು ಸಲ್ಲಿಸಿದರು ಎಂಬ ಪ್ರಶ್ನೆಯನ್ನು ನಿಮಗೆ ಕೇಳಬಹುದು. ಅಥವಾ ಹೌ ವಾಸ್ ಸ್ವಾಮಿ ಕಂಗ್ರ್ಯಾಚುಲೇಟೆಡ್ ಅಂತ ಕೂಡ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು. ಕ್ವೆಶನ್ ನಂಬರ್ 3: ಸ್ವಾಮಿ ವಾಸ್ ನಾಟ್ ರಿಯಲಿ ಅ ಹೀರೋ ಬಟ್ ಬೈ ಚಾನ್ಸ್ ಹಿ ಬಿಕೇಮ್ ಅ ಹೀರೋ, ಜಸ್ಟಿಫೈ. ಸ್ವಾಮಿ ನಿಜವಾಗ್ಲೂ ಹೀರೋ ಅಲ್ಲ, ಆದರೆ ಆಕಸ್ಮಿಕವಾಗಿ ಅವನು ಹೀರೋ ಆದ. ಇದನ್ನು ನೀವು ಪ್ರೂವ್ ಮಾಡಿ ಅಂತೇಳಿ ಪ್ರಶ್ನೆಯನ್ನು ಕೇಳ್ಬೋದು. ನೆಕ್ಸ್ಟ್, ಎರಡನೆಯದಾಗಿ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದಿಂದ ನೋಡೋದಾದರೆ, ಇಲ್ಲೂ ಕೂಡ 3 ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನಾನು ನೀಡ್ತಾ ಇದ್ದೇನೆ. ನಾಲ್ಕನೆಯ ಪ್ರಶ್ನೆ: ವೈ ಡಿಡ್ ಬಾಲೇಶ್ವರ್ ರಿವಿಸಿಟ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್? ರೋಮಾ ಬಿದ್ದಂಥ ಜಾಗಕ್ಕೆ ಬಾಲೇಶ್ವರ್ ಪುನಃ ಭೇಟಿಯನ್ನು ಯಾಕೆ ಕೊಡ್ತಾನೆ? ಕ್ವೆಶನ್ ನಂಬರ್ 5: ಬಾಲೇಶ್ವರ್ ಹ್ಯಾಡ್ ಅ ಗುಡ್ ಮೆಮೊರಿ. ಡು ಯು ಅಗ್ರಿ ವಿತ್ ದಿಸ್? ಗಿವ್ ಎಕ್ಸಾಂಪಲ್ಸ್ ಟು ಸಪೋರ್ಟ್ ಯುವರ್ ವ್ಯೂ. ಬಾಲೇಶ್ವರನಿಗೆ ಒಳ್ಳೆಯ ಮೆಮೊರಿ ಇತ್ತು, ಇದನ್ನು ಒಪ್ಕೊಳ್ಳೋದಾದರೆ ಅದಕ್ಕೆ ಸಪೋರ್ಟ್ ಆಗಿ ನೀವು ಎಕ್ಸಾಂಪಲ್ಸನ್ನು ಕೊಡಿ ಅಂತೇಳಿ ನಿಮಗೆ ಪ್ರಶ್ನೆ ಕೇಳ್ಬೋದು. ಆರನೆಯದಾಗಿ, ಹೌ ಡಿಡ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಲೇಶ್ವರ್? ಟೆಂಪೋ ಟ್ರಕ್ ಡ್ರೈವರ್ ಬಾಲೇಶ್ವರ್ಗೆ ಯಾವ ರೀತಿ ಸಹಾಯವನ್ನು ಮಾಡ್ದ? ನೆಕ್ಸ್ಟ್, ಏಳನೆಯ ಪ್ರಶ್ನೆ. ಇಲ್ಲಿ ವಿದ್ಯಾರ್ಥಿಗಳ 3 ಪ್ರಶ್ನೆಗಳನ್ನು ನಾನು ಜೆಂಟಲ್ಮನ್ ಆಫ್ ರಿಯೋ ಎನ್ ಮೆಡಿಯೋ ಪಾಠದಿಂದ ಆರಿಸಿಕೊಂಡಿದ್ದೇನೆ. ಕ್ವೆಶನ್ ನಂಬರ್ 7: ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ಡಾನ್ ಅನ್ಸೆಲ್ಮೋ. ಡಾನ್ ಅನ್ಸೆಲ್ಮೋನ ಅಪಿಯರೆನ್ಸ್ ಮತ್ತು ಮ್ಯಾನರ್ಸ್ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅಂತೇಳಿ ಪ್ರಶ್ನೆಯನ್ನು ಕೇಳ್ಬೋದು. ಕ್ವೆಶನ್ ನಂಬರ್ 8: ವೈ ಡಿಡ್ ದಿ ಅಮೇರಿಕನ್ಸ್ ಗೋ ಟು ಬೈ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್? ಅಮೇರಿಕದವರು ಯಾಕೆ ಡಾನ್ ಅನ್ಸೆಲ್ಮೋನ ಲ್ಯಾಂಡನ್ನು ಪರ್ಚೇಸ್ ಮಾಡೋದಕ್ಕೆ ಅಥವಾ ಕೊಂಡುಕೊಳ್ಳೋದಕ್ಕೆ ಹೋಗ್ತಾರೆ ಅಂತೇಳಿ ಪ್ರಶ್ನೆಯನ್ನು ನಿಮಗೆ ಕೇಳ್ಬೋದು. ಕ್ವೆಶನ್ ನಂಬರ್ 9: ಹೌ ಡು ಯು ಸೇ ದಟ್ ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್? ಡಾನ್ ಅನ್ಸೆಲ್ಮೋ ಒಬ್ಬ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತೇಳಿ ಯಾವ ರೀತಿ ಹೇಳ್ತೀರಾ? ಮುಂದಿನ 3 ಪ್ರಶ್ನೆಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ಕ್ವೆಶನ್ ನಂಬರ್ 10: ಹೌ ಕ್ಯಾನ್ ಯು ಸೇ ದಟ್ ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ವರೇಷಿಯಸ್ ರೀಡರ್? ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬ ವರೇಷಿಯಸ್ ರೀಡರ್ ಆಗಿದ್ದಾರೆ ಅಂತೇಳಿ ಯಾವ ರೀತಿ ನೀವು ಹೇಳ್ತೀರಾ? ನೆಕ್ಸ್ಟ್, ಕ್ವೆಶನ್ ನಂಬರ್ 11: ಹೌ ಡಿಡ್ ಡಾಕ್ಟರ್ BR ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ? ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರು ಭಾರತದಿಂದ ಜಾತಿ ವ್ಯವಸ್ಥೆಯನ್ನು ಯಾವ ರೀತಿ ತೆಗೆದುಹಾಕೋದಕ್ಕೆ ಪ್ರಯತ್ನವನ್ನು ಪಟ್ಟರು? ಕ್ವೆಶನ್ ನಂಬರ್ 12: ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನೆಹರು ಅವರು ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿ ಯಾಕೆ ಆಯ್ಕೆ ಮಾಡಿಕೊಂಡ್ರು? ನೆಕ್ಸ್ಟ್ 2 ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳಿಂದ ನಾನು ದ ಸಾಂಗ್ ಆಫ್ ಇಂಡಿಯಾ ಪದ್ಯದಿಂದ ಆರಿಸಿಕೊಂಡಿದ್ದೇನೆ. ಏಕೆಂದರೆ ಗ್ರ್ಯಾಂಡ್ ಮಕ್ಲೆಮ್ ಸೆಟ್ರಿ, ಐ ಆಮ್ ದ ಲ್ಯಾಂಡ್ ಇವೆರಡು ಪದ್ಯಗಳನ್ನು ನಾವು 3 ಅಥವಾ 4 ಅಂಕಗಳಿಗೆ ಕೇಳಬಹುದು ಅಂತ ನಿರೀಕ್ಷೆ ಮಾಡ್ಬೋದು. ಮತ್ತು ಕ್ವಾಲಿಟಿ ಆಫ್ ಮರ್ಸಿ ಪದ್ಯ ಇದು ಮೆಮರೈಸೇಷನ್ಗೆ ಇರೋದ್ರಿಂದ ಅಲ್ಲಿಂದ 2 ಅಂಕದ ಯಾವುದೇ ಪ್ರಶ್ನೆಯನ್ನು ನಿಮಗೆ ಕೇಳುವಂಥ ಚಾನ್ಸಸ್ ಇಲ್ಲ. ಹಾಗಾಗಿ ದ ಸಾಂಗ್ ಆಫ್ ಇಂಡಿಯಾ ಪದ್ಯದಿಂದ 2 ಅಂಕದ ಪ್ರಶ್ನೆಯನ್ನು ಕೇಳಬಹುದು ಅಂತೇಳಿ ನಾನು 2 ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಇಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ. ಕ್ವೆಶನ್ ನಂಬರ್ 13: ವೈ ಇಸ್ ದ ಪೋಯೆಟ್ ಕ್ವೆರುಲಸ್? ವಾಟ್ ಡಸ್ ಹಿ ವಾಂಟ್ ಟು ಡೂ? ಪೋಯೆಟ್ ಯಾಕೆ ಸಿಟ್ಟಾಗ್ತಾರೆ? ಅವರು ಏನು ಮಾಡಬೇಕು ಅಂತೇಳಿ ಇಷ್ಟಪಟ್ಟರು?
Question number 14. What are epics? Why does the poet call temples as epics in stone? ಎಪಿಕ್ಸ್ ಇನ್ ಸ್ಟೋನ್ ಅಂದರೆ ಏನು ಮತ್ತು ಕವಿಯು ಟೆಂಪಲ್ಸನ್ನು ಎಪಿಕ್ಸ್ ಇನ್ ಸ್ಟೋನ್ ಅಂತೇಳಿ ಯಾಕೆ ಕರೀತಾರೆ? ನೆಕ್ಸ್ಟ್ ಕ್ವಶನ್ ನಂಬರ್ 15 ನಾರಾಯಣ್ಪುರ್ ಇನ್ಸಿಡೆಂಟ್ ಪಾಠದಿಂದ ಆರಿಸಿಕೊಂಡಿದ್ದೇನೆ ವಿದ್ಯಾರ್ಥಿಗಳೇ. ಇಲ್ಲೂ ಕೂಡ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ನಿಮಗೆ ಯಾವುದಾದ್ರೂ 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆ 2 ಪ್ರಶ್ನೆಗಳಲ್ಲಿ ಕೇವಲ ನೀವು 1 ಪ್ರಶ್ನೆಗೆ ಮಾತ್ರ ಉತ್ತರವನ್ನು ಬರೆಯಬೇಕಾಗುತ್ತೆ. ಕ್ವಶನ್ ನಂಬರ್ 15. Why had the students been marching? How was it an unusual march? ವಿದ್ಯಾರ್ಥಿಗಳು ಯಾಕೆ ಮಾರ್ಚಿಂಗ್ ಮಾಡ್ತಾ ಇದ್ರು ಮತ್ತು ಅದೊಂದು ವಿಭಿನ್ನವಾದಂಥ ಮಾರ್ಚ್ ಆಗಿತ್ತು ಏಕೆ ಅಥವಾ ಮೆರವಣಿಗೆ ಆಗಿದ್ದು ಏಕೆ? ಕ್ವೆಶ್ಚನ್ ನಂಬರ್ 16. Why were Babu and Manju disappointed with the way the students were marching? ಬಾಬು ಮತ್ತು ಮಂಜುಗೆ ಯಾಕೆ ನಿರಾಸೆ ಆಯಿತು? ಕ್ವೆಶ್ಚನ್ ನಂಬರ್ 17. Why had Patil the sub inspector come to Mohan's house? ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಪಾಟೀಲ್ ಅವರು ಮೋಹನನ ಮನೆಗೆ ಯಾಕೆ ಬಂದರು? ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 18. ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಆನ್ ಟಾಪ್ ಆಫ್ ದ ವರ್ಲ್ಡ್ ಪಾಠದಿಂದ ಕೂಡ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ. ನೀವು 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗೆ ಮಾತ್ರ ಉತ್ತರವನ್ನು ಬರೀಬೇಕು. ನಾನು 3 ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ. ಕ್ವೆಶ್ಚನ್ ನಂಬರ್ 18. ಹೌ ಡಿಡ್ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್? ಮೌಂಟ್ ಎವರೆಸ್ಟನ್ನು ಏರೋದಕ್ಕೆ ಡಿಕ್ಕಿ ಡೋಲ್ಮಾ ಅವರು ಯಾವ ರೀತಿ ತಯಾರಿಯನ್ನು ಮಾಡಿಕೊಂಡ್ರು? ಕ್ವೆಶ್ಚನ್ ನಂಬರ್ 19. ವಾಟ್ ವರ್ ದ ಹಾರ್ಡ್ಶಿಪ್ಸ್ ಫೇಸ್ಡ್ ಬೈ ಡಿಕ್ಕಿ ಡೋಲ್ಮಾ ಇನ್ ಹರ್ ಚೈಲ್ಡ್ಹುಡ್? ಡಿಕ್ಕಿ ಡೋಲ್ಮಾರವರು ತಮ್ಮ ಬಾಲ್ಯದಲ್ಲಿ ಯಾವ ರೀತಿಯ ತೊಂದರೆಗಳನ್ನು ಅಥವಾ ಕಷ್ಟಗಳನ್ನು ಎದುರಿಸಿದರು? ಕ್ವೆಶ್ಚನ್ ನಂಬರ್ 20. ಹೌ ಡಿಡ್ ಡಿಕ್ಕಿ ಡೋಲ್ಮಾ ಡಿಸ್ಕ್ರೈಬ್ ದ ಬ್ರೆತ್ ಟೇಕಿಂಗ್ ವ್ಯೂ ಆಫ್ ದ ಮೌಂಟ್ ಎವರೆಸ್ಟ್? ಡಿಕ್ಕಿ ಡೋಲ್ಮಾರವರು ಮೌಂಟ್ ಎವರೆಸ್ಟಿನ ಮೇಲಿನಿಂದ ಕಾಣುವಂಥ ದೃಶ್ಯವನ್ನು ಯಾವ ರೀತಿ ವರ್ಣಿಸಿದ್ದಾರೆ? ಈ ರೀತಿ ವಿದ್ಯಾರ್ಥಿಗಳೇ ನಿಮಗೆ ಒಟ್ಟು 20 ಪ್ರಮುಖವಾದ ಪ್ರಶ್ನೆಗಳನ್ನು ಕೇಳಬಹುದು ಅಂತೇಳಿ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಇವುಗಳಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಆಗಲೇ ನಾನು ತಿಳಿಸಿದಾಗೆ 2 ಅಂಕದ 7 ಪ್ರಶ್ನೆಗಳನ್ನು ಕೇಳ್ತಾರೆ. ಒಟ್ಟು 14 ಅಂಕಗಳಿಗೆ ನಿಮಗೆ ಪ್ರಶ್ನೆಗಳನ್ನು 2 ಅಂಕಗಳಿಗೆ ಕೇಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.